ನಮಸ್ತೆ ಟ್ರೇಡರ್ಸ್. ಇವತ್ತಿನ ದಿನ ನಾನು ನಿಮಗೆ ಓಪನ್ ಇಂಟ್ರೆಸ್ಟ್ನ ಹೇಳ್ಕೊಡಕ್ಕೆ ಬಂದಿದ್ದೀನಿ. ತುಂಬ ಜನ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಾ ಅಂದರೆ ನಿಮಗೆ ಓಪನ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಆದರೆ ಈ ಓಪನ್ ಇಂಟ್ರೆಸ್ಟ್ನ ಇಟ್ಕೊಂಡು ನಾವು ಟ್ರೇಡ್ ಮಾಡೋದು ಹೆಂಗೆ ಅಂತ ಡೌಟಲ್ಲಿ ಇರ್ತೀರಾ. ಈ ಓಪನ್ ಇಂಟ್ರೆಸ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ. ಬೇಸಿಕ್ಲಿ ಓಪನ್ ಇಂಟ್ರೆಸ್ಟ್ ಅಂದರೆ ಏನು? ಸೊ ಪ್ರತಿಯೊಂದು ಸ್ಟ್ರೈಕ್ ಪ್ರೈಸ್ ಅಂದರೆ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಸೊ ಪ್ರತಿಯೊಂದು ಸ್ಟ್ರೈಕ್ ಪ್ರೈಸಲ್ಲೂ CE ಅಥವಾ PE ಬೈ ಅಥವಾ ಸೆಲ್ ಅಂತ ಇರುತ್ತಲ್ವಾ. ಇದರ್ ನೀವು ಬೈ ಆರ್ ಸೆಲ್ ಮಾಡಿ ಒಂದು ಓಪನ್ ಕಾಂಟ್ರಾಕ್ಟ್ ಅಂದರೆ ನೀವು ಒಂದು ಪೊಸಿಷನ್ನ ಕ್ರಿಯೇಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ನಿಫ್ಟಿ 24,800 ಇದೆ ಅಂತ ಅನ್ಕೊಳೋಣ. ಸೊ ಅಕಸ್ಮಾತ್ ನಿಫ್ಟಿ ಇವಾಗ 24,800 ಸೊ ಇಲ್ಲಿ ಆಪ್ಷನ್ ಚೈನಲ್ಲಿ ನೋಡಿದಾಗ ನಿಮಗೆ 24,800, 24,900, 25,000 ಈ ಥರ ನಿಮಗೆ ಓಪನ್ ಚೈನ್ ಕಾಣಿಸುತ್ತೆ ಆಪ್ಷನ್ ಚೈನು. ಸೊ ಈ ಆಪ್ಷನ್ ಚೈನಲ್ಲಿ ಬೈ CE ಆರ್ PE ಇಲ್ಲಿ ನಿಮಗೆ ಬೈ ಅಥವಾ ಸೆಲ್ ಬೈ ಸೆಲ್ ಅಂತ ಕಾಣಿಸ್ತಾ ಇರುತ್ತೆ. CE ಆರ್ PE ಇನ್ ಸ್ಟ್ರೈಕ್ ಪ್ರೈಸ್, ಇನ್ ಎನಿ ಸ್ಟ್ರೈಕ್ ಪ್ರೈಸ್ ನೀವು ಬೈ ಅಥವಾ ಸೆಲ್ ಮಾಡಿದಾಗ ಏನಾಗುತ್ತೆ, ನಿಮ್ಮದು ಹೊಸ ಪೊಸಿಷನ್ನ ಕ್ರಿಯೇಟ್ ಮಾಡ್ತಾರೆ. ಈ ಹೊಸ ಪೊಸಿಷನ್ನ ನೀವೇನು ಕ್ರಿಯೇಟ್ ಮಾಡ್ತೀರಾ ಇದನ್ನೇ ನಾವು ಓಪನ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಯಾವ ಪೊಸಿಷನ್ ಇನ್ನೂ ರನ್ನಿಂಗಲ್ಲೇ ಇದೆ, ನೀವು ಇನ್ನೂ ಕ್ಲೋಸ್ ಮಾಡಿಲ್ಲ, ಅದನ್ನು ನಾವು ಓಪನ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಇವಾಗ ನಿಮಗೆ ಓಪನ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅನ್ಕೊತೀನಿ. ಆ್ಯಕ್ಟಿವ್ ಆರ್ ಅನ್ಸೆಟಲ್ಡ್ ಓಪನ್ ಕಾಂಟ್ರಾಕ್ಟ್ಸ್ನ ನಾವು ಓಪನ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಓಪನ್ ಇಂಟ್ರೆಸ್ಟಲ್ಲಿ ಅದೇ ನಿಮಗೆ ಕಾಣುತ್ತೆ. ಇವಾಗ ಓಪನ್ ಇಂಟ್ರೆಸ್ಟ್ ಅಂತ ಅಂದಾಗ ಓಪನ್ ಇಂಟ್ರೆಸ್ಟಲ್ಲಿ 2 ಥರ ಬರುತ್ತೆ. ಒಂದು ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗುತ್ತೆ ಅಥವಾ ಓಪನ್ ಇಂಟ್ರೆಸ್ಟ್ ಡಿಕ್ರೀಸ್ ಆಗುತ್ತೆ. ಓಪನ್ ಇಂಟ್ರೆಸ್ಟ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದರೆ ಯಾವಾಗ ನೀವು ಹೊಸ ಪೊಸಿಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಇದರ ನೀವು ಬೈ ಪೊಸಿಷನ್ ಅಂದರೆ ನೀವು ಬೈ ಆದರೂ ಮಾಡ್ತಾಯಿರಿ, ಸೆಲ್ ಆದರೂ ಮಾಡ್ತಾಯಿರಿ. ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಕಾಂಟ್ರಾಕ್ಟ್ ಸೈಜ್ ಜಾಸ್ತಿ ಆಗ್ತಾ ಇರುತ್ತೆ. ಕಾಂಟ್ರಾಕ್ಟ್ಗಳು ಜಾಸ್ತಿ ಆಗ್ತಾ ಇದ್ದಂಗೆ ನಿಮ್ಮ ಪೊಸಿಷನ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಿಮ್ಮ ಪೊಸಿಷನ್ ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗುತ್ತೆ, ಓಪನ್ ಇಂಟ್ರೆಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದೇ ಥರ ಓಪನ್ ಇಂಟ್ರೆಸ್ಟ್ ಡಿಕ್ರೀಸ್ ಆಗಬೇಕು ಅಂದರೆ ಮೇನ್ ಕಾರಣ ಏನು, ನೀವು ನಿಮ್ಮ ಓಪನ್ ಪೊಸಿಷನ್ ಫಾರ್ ಎಕ್ಸಾಂಪಲ್ ಇವತ್ತು ನೀವು 24,800 ತೊಗೊಂಡಿದ್ದೀರಾ ಅಂತ ಅನ್ಕೊಳೋಣ, ಬೈ ಮಾಡಿದ್ದೀರಾ. ಸೊ ಏನಾಯಿತು, ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ತುಂಬ ಜನ 24,800ನೇ ಕಾಲ್ನ ಬೈ ಮಾಡ್ತಾ ಇದ್ದರೆ ಅವಾಗೇನಾಗುತ್ತೆ, ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾವಾಗ ಮಾರ್ಕೆಟ್ ಮೇಲ್ಗಡೆ ಹೋಗಿ ಕೂತ್ಕೊತಾ ಇದೆ, ಎಲ್ಲರಿಗೂ ಪ್ರಾಫಿಟ್ ಕಾಣಿಸ್ತಾ ಇದೆ ಅಥವಾ ಮೈನ್ಯೂಟ್ ಲಾಸ್ ಕಾಣಿಸ್ತಾ ಇದೆ, ಅವಾಗ ಏನು ಮಾಡ್ತೀರಾ, ನಿಮ್ಮ ಪ್ರಾಫಿಟ್ ಅಥವಾ ಲಾಸ್ನ ಕಟ್ ಡೌನ್ ಮಾಡ್ತೀರಲ್ವ, ಕ್ಲೋಸ್ ಮಾಡ್ತೀರಲ್ಲ ಪೊಸಿಷನ್ನ, ಅವಾಗ ಏನಾಗುತ್ತೆ, ನಿಮ್ಮ ಓಪನ್ ಇಂಟ್ರೆಸ್ಟ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಯಾವಾಗ ಬೈಯರ್ ಅಥವಾ ಸೆಲ್ಲರ್ ಅವನ ಪ್ರಾಫಿಟ್ ಅಥವಾ ಲಾಸ್ನ ಬುಕ್ ಮಾಡ್ತಾ ಇರ್ತಾನೆ, ಅವನ ಕಾಂಟ್ರಾಕ್ಟ್ ಅದೇ ಥರ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಅದೇ ಥರ ಓಪನ್ ಇಂಟ್ರೆಸ್ಟ್ ಕೂಡ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಇವಾಗ ಓಪನ್ ಇಂಟ್ರೆಸ್ಟ್ ಡಿಕ್ರೀಸ್, ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸ್ ಅಂದರೆ ಏನು ಅಂತ ಎಲ್ಲರೂ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಅದೇ ಥರ ಓಪನ್ ಇಂಟ್ರೆಸ್ಟ್ ಅಂದಾಗ ಓಪನ್ ಇಂಟ್ರೆಸ್ಟ್ ಬಿಲ್ಡಪ್ ಸೈಕಲ್ ಅಂತ ಬರುತ್ತೆ. ಸೊ ಇದರಲ್ಲಿ 4 ಥರ ಇದೆ. ಇದರಲ್ಲಿ ಯಾವುದು ಅಂತ ಕೇಳಿದ್ರೆ ಒಂದು ಬಂದು ಲಾಂಗ್ ಬಿಲ್ಡಪ್. ಸೊ ಲಾಂಗ್ ಬಿಲ್ಡಪ್ ಅಂದರೆ ಏನು, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೆ ಒಂದು ಬುಲ್ಲಿಶ್ ಸಿಗ್ನಲ್ನ ಇಂಡಿಕೇಟ್ ಮಾಡೋದು ಯಾವುದು, ದಿ ಲಾಂಗ್ ಬಿಲ್ಡಪ್ ಅಂತ ಅಂದ್ಬಿಟ್ಟು. ಲಾಂಗ್ ಬಿಲ್ಡಪ್ ಆದಾಗ ಏನಾಗುತ್ತೆ, ನಿಮ್ಮ LTP ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅದ್ರ ಜೊತೆ ನಿಮಗೆ OI ಅಂದರೆ ಓಪನ್ ಇಂಟ್ರೆಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಈ ಸ್ಟ್ರಾಂಗ್ ಬುಲ್ಲಿಶ್ ಸಿಗ್ನಲ್ ಇವಾಗ ಲಾಂಗ್ ಬಿಲ್ಡಪ್ ಆಗಬೇಕಾದ್ರೆ ಏನಾಗುತ್ತೆ, ಸ್ಟ್ರಾಂಗ್ ಬುಲ್ಲಿಶ್ ಸಿಗ್ನಲ್ ಬರುತ್ತೆ ಇಂಡಿಕೇಟಿಂಗ್ ನ್ಯೂ ಮನಿ ಎಂಟ್ರಿಂಗ್ ದಿ ಮಾರ್ಕೆಟ್. ಈ ಲಾಂಗ್ ಬಿಲ್ಡಪ್ ಯಾವಾಗ ಆಗುತ್ತೆ ಅಂದರೆ ಹೊಸ ಓಪನ್ ಕಾಂಟ್ರಾಕ್ಟ್ಗಳು ಬಿಲ್ಡ್ ಆಗಬೇಕಾದ್ರೆ, ಅಂದರೆ ಮಾರ್ಕೆಟಿಗೆ ಹೊಸ ದುಡ್ಡನ್ನ ತಂದು ಹಾಕ್ತಾ ಇರ್ತಾರಲ್ಲ, ಅಥವಾ ಹೊಸ ಕಾಂಟ್ರಾಕ್ಟ್ ಹೊಸ ಪೊಸಿಷನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರಲ್ಲ, ಅವಾಗ ಏನಾಗುತ್ತೆ, ಲಾಂಗ್ ಬಿಲ್ಡಪ್ ಆಗುತ್ತೆ ಮಾರ್ಕೆಟಲ್ಲಿ. ಈ ಲಾಂಗ್ ಬಿಲ್ಡಪ್ ಆದಾಗ ಏನಾಗುತ್ತೆ, ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೀವು ತೊಗೊಂಡಿರೋ ಸ್ಟ್ರೈಕ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ, LTP, ಅದ್ರ ಜೊತೆ OI ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದೇ ಥರ ಎರಡನೇದು ಯಾವುದು ಅಂದರೆ ಶಾರ್ಟ್ ಬಿಲ್ಡಪ್. ಶಾರ್ಟ್ ಬಿಲ್ಡಪ್ ಯಾವಾಗ ಆಗುತ್ತೆ ಅಂದರೆ ಮಾರ್ಕೆಟ್ ಬೇರಿಶ್ ಇರಬೇಕಾದ್ರೆ. ಸೊ ಈ ಬೇರಿಶ್ ಇರಬೇಕಾದ್ರೆ ಏನಾಗುತ್ತೆ, ನಿಮ್ಮ ಪ್ರೈಸ್ ಅಂತೂ LTP ಅಂತೂ ಡಿಕ್ರೀಸ್ ಆಗ್ತಾ ಇರುತ್ತೆ, ಆದರೆ ನಿಮ್ಮ OI ಇನ್ಕ್ರೀಸ್ ಆಗ್ತಾ ಇರುತ್ತೆ. OI ಹೆಂಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸರ್, ಇವಾಗ ನೋಡಿದ್ರೆ ಅಂದರೆ ಲಾಂಗ್ ಬಿಲ್ಡಪ್ಪಲ್ಲೂ OI ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಅದೇ ಥರ ನೀವು ಶಾರ್ಟ್ ಬಿಲ್ಡಪ್ಪಲ್ಲೂ OI ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಹೆಂಗೆ? ಸೊ ಇವಾಗ OI ಇನ್ಕ್ರೀಸ್ ಆಗೋದು ಈದರ್ ಬುಲಿಶ್ ಆರ್ ಬೇರಿಶ್ 2 ಸೈಡಲ್ಲೂ ಆಗುತ್ತೆ. ಇವಾಗ ನೋಡಿ, ಸ್ಟ್ರಾಂಗ್ ಬೇರಿಶ್ ಸಿಗ್ನಲ್ನ ಇಂಡಿಕೇಟ್ ಮಾಡೋದು ಯಾವುದು, ಶಾರ್ಟ್ ಬಿಲ್ಡಪ್. ಅದೇ ಥರ ಇಂಡಿಕೇಟ್ಸ್ ನ್ಯೂ ಮನಿ ಎಂಟ್ರಿಂಗ್ ದಿ ಮಾರ್ಕೆಟ್ ಬಟ್ ಅಗ್ರೆಸಿವ್ ಸೆಲ್ಲರ್ಸ್ ಕ್ರಿಯೇಟಿಂಗ್ ಫ್ರೆಶ್ ಶಾರ್ಟ್ ಪೊಸಿಷನ್. ಅಂದರೆ ಹೊಸ ದುಡ್ಡು ಮಾರ್ಕೆಟಿಗೆ ತಂದು ಅವ್ರ ಪೊಸಿಷನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಆದರೆ ಯಾವ ಡೈರೆಕ್ಷನಲ್ಲಿ, ಬುಲಿಶ್ ಡೈರೆಕ್ಷನಲ್ಲ, ಬೇರಿಶ್ ಡೈರೆಕ್ಷನಲ್ಲಿ. ಅವಾಗ ಏನಾಗುತ್ತೆ, ಬೇರಿಶ್ ಡೈರೆಕ್ಷನಲ್ಲಿ ದುಡ್ಡನ್ನ ಹಾಕ್ತಾ ಇದ್ದಂಗೆ ಅವರ ಪೊಸಿಷನ್ನ ಕ್ರಿಯೇಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಮಾರ್ಕೆಟ್ ಫಾಲ್ ಆಗ್ತಾ ಬರ್ತಾ ಇರುತ್ತೆ. ಅದನ್ನೇ ನಾವು ಶಾರ್ಟ್ ಬಿಲ್ಡಪ್ ಅಂತ ಕರಿತೀವಿ. ಶಾರ್ಟ್ ಬಿಲ್ಡಪ್ ಆದಾಗ ಏನಾಗುತ್ತೆ, ನಮ್ಮ LTP ಪ್ರೈಸ್ ಕರಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ, ಆದರೆ OI ಮಾತ್ರ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇವಾಗ ಲಾಂಗ್ ಬಿಲ್ಡಪ್ ಅಂದರೆ ಏನು, ಶಾರ್ಟ್ ಬಿಲ್ಡಪ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಬನ್ನಿ ಇವಾಗ ನಾವು
ಶಾರ್ಟ್ ಕವರಿಂಗ್ ಅಂದರೆ ಏನು ಅಂತ ನೋಡಿ ತಿಳ್ಕೊಳ್ಳೋಣ. ಸೊ ಶಾರ್ಟ್ ಕವರಿಂಗ್ ಅಂದರೆ ಏನು? ಬುಲಿಶ್ ಸಿಗ್ನಲ್ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಶಾರ್ಟ್ ಕವರಿಂಗ್ ಅಂದರೆ ಮಾರ್ಕೆಟು ತುಂಬ ಕೆಳಗಡೆ ಬಿದ್ದಿದೆ, ಇಲ್ಲಿಂದ ಶಾರ್ಟ್ ಕವರಿಂಗ್ ಅಂದರೆ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದರ ಅರ್ಥ ಏನು ಅಂದರೆ, ಸೊ ಯೂಜ್ ಫಾಲ್ ಆಗುತ್ತೆ ಮಾರ್ಕೆಟಲ್ಲಿ. ಇಲ್ಲಿ ಸೆಲ್ ಮಾಡಿರೋರೆಲ್ಲ ಇಲ್ಲಿ ಬೈ ಮಾಡ್ಕೊತಾರೆ, ಕರೆಕ್ಟಾ? ಸೊ ಇಲ್ಲಿ ಸೆಲ್ ಮಾಡಿರೋರೆಲ್ಲ ಇಲ್ಲಿ ಬೈ ಮಾಡ್ಕೊತಾರೆ. ಬೈ ಅವರ ಪೊಸಿಷನ್ನ ಅವ್ರು ಎಕ್ಸಿಟ್ ಮಾಡಿದ ತಕ್ಷಣ ಏನಾಗುತ್ತೆ, ಮಾರ್ಕೆಟು ಡೈರೆಕ್ಷನ್ ಚೇಂಜ್ ಆಗಿಬಿಡುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ಶಾರ್ಟ್ ಕವರಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಅಥವಾ OI ಮಾತ್ರ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಇದು ಇಂಡಿಕೇಟ್ ಮಾಡೋದು ನಮಗೆ ಬುಲಿಶ್ ಸಿಗ್ನಲ್, ಬಟ್ ಇಂಡಿಕೇಟ್ಸ್ ಅ ಪೊಟೆನ್ಷಿಯಲ್ ಶಾರ್ಟ್ ಟರ್ಮ್ ರ್ಯಾಲಿ ಅಂತ ಕೇಳಿದ್ರೆ ಶಾರ್ಟ್ ಟರ್ಮಲ್ಲಿ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅರ್ಥ. ಅಂದರೆ ಬಿದ್ದಾದ್ಮೇಲೆ ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ ಹೋಗುತ್ತೆ ಮೇಲೆ. ಸೊ ಕವರಿಂಗ್ ಆಫ್ ಶಾರ್ಟ್ ಪೊಸಿಷನ್ ಕ್ಯಾನ್ ಕಾಸ್ ಅ ಶಾರ್ಪ್ ರ್ಯಾಲಿ ಅಪ್ಸೈಡ್. ಕವರಿಂಗ್ ಆಫ್ ಶಾರ್ಟ್ ಪೊಸಿಷನ್ ಕ್ಯಾನ್ ಕಾಸ್ ಅ ಶಾರ್ಪ್ ರ್ಯಾಲಿ ಅಪ್ಸೈಡ್. ಸೊ ಇದರ ಅರ್ಥ ಏನು ಅಂದರೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಮಾರ್ಕೆಟ್ ಬಿದ್ದಾದ್ಮೇಲೆ ತುಂಬ ಬೇಗ ಮೇಲ್ಗಡೆ ಹೋಗೋ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತ ಕೇಳಿದ್ರೆ ಇಲ್ಲೆಲ್ಲ ಸೆಲ್ ಮಾಡಿರೋರು ಇಲ್ಲಿ ಬೈ ಮಾಡ್ಕೊತಾರೆ. ಸೊ ಇಲ್ಲಿ ಕಾಂಟ್ರಾಕ್ಟ್ ಎಲ್ಲ ಕ್ಲೋಸ್ ಆಗಿದ ತಕ್ಷಣ ಏನಾಗುತ್ತೆ, ಮಾರ್ಕೆಟ್ ಅದರ ಅಪೋಸಿಟ್ ಡೈರೆಕ್ಷನ್ ಹೋಗುತ್ತೆ. ಆವಾಗ ಇದನ್ನು ನಾವು ಈ ಪಾಯಿಂಟ್ನ ನಾವೇನಂತ ಕರಿತೀವಿ? ಶಾರ್ಟ್ ಕವರಿಂಗ್ ಅಂತ ಕರಿತೀವಿ. ಸೊ ಅದೇ ಥರ ನೆಕ್ಸ್ಟ್ ಯಾವುದು? ಲಾಂಗ್ ಅನ್ವೈಂಡಿಂಗ್. ಸೊ ಈ ಲಾಂಗ್ ಅನ್ವೈಂಡಿಂಗ್ ಅಂದರೆ ಏನು? ಶಾರ್ಟ್ ಕವರಿಂಗ್ ಆಪೋಸಿಟೇ ಲಾಂಗ್ ಅನ್ವೈಂಡಿಂಗ್. ಶಾರ್ಟ್ ಕವರಿಂಗ್ ಅಂದರೆ ಏನು? ಮಾರ್ಕೆಟ್ ರಿವರ್ಸಲ್ ಆಗುತ್ತೆ ಅಂತ. ಆದರೆ ಲಾಂಗ್ ಅನ್ವೈಂಡಿಂಗಲ್ಲಿ ಏನಾಗುತ್ತೆ, ಮಾರ್ಕೆಟ್ ಮೇಲ್ಗಡೆ ಹೋದಾಗ ಇಲ್ಲಿ ಬೈ ಮಾಡಿರೋರು ಇಲ್ಲಿ ಸೆಲ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವರ ಪ್ರಾಫಿಟ್ನ ಬುಕ್ ಮಾಡ್ಕೊತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ 100 ರೂಪಾಯಿ ಹಾಕಿದ್ದೀರಾ ಅಂದ್ಕೊಳ್ಳಿ, ಅದು 105 ರೂಪಾಯಿ ಆಗಿದ್ರೆ ನಿಮ್ಮ 5 ರೂಪಾಯಿ ಲಾಭನ ನೀವು ತೆಕ್ಕೊಂತೀರ ತಾನೆ. ಸೊ ಈ 5 ರೂಪಾಯಿ ಲಾಭನ ಎಕ್ಸಾಂಪಲ್ಗೋಸ್ಕರ ಈ 5 ರೂಪಾಯಿ ಲಾಭನ ತೆಕ್ಕೊಂಡಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ. ಈ ಸೆಲ್ಲಿಂಗ್ ಪ್ರೆಷರ್ ಬಂದಾಗ ಏನಾಗುತ್ತೆ, ಮಾರ್ಕೆಟ್ ಅಪೋಸಿಟ್ ಡೈರೆಕ್ಷನಲ್ಲಿ ದೊಡ್ಡ ರ್ಯಾಲಿ ಕೊಟ್ಬಿಡುತ್ತೆ. ಇದನ್ನ ಏನಂತ ಕರಿತೀವಿ? ಲಾಂಗ್ ಅನ್ವೈಂಡಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಪ್ರೈಸ್ ಕೂಡ ಡಿಕ್ರೀಸ್ ಆಗುತ್ತೆ, ಆದರೆ OI ಕೂಡ ಇದ್ರ ಜೊತೆ ಡಿಕ್ರೀಸ್ ಆಗ್ತಾನೇ ಬರುತ್ತೆ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ? ಬೇರೆ ಸಿಗ್ನಲ್ನ ಇಂಡಿಕೇಟ್ ಮಾಡುತ್ತೆ. ಅಪ್ ಟ್ರೆಂಡ್ ವೀಕ್ ಆಗ್ತಾ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಫಾಲ್ ಇನ್ OI ಇಂಡಿಕೇಟ್ಸ್ ಟ್ರೇಡರ್ಸ್ ಕ್ಲೋಸಿಂಗ್ ದೇರ್ ಪೊಸಿಷನ್. ಅಂದರೆ ಇಲ್ಲಿ ಬೈ ಮಾಡಿರೋರು ಈ ಪಾಯಿಂಟ್ ಹೋದಾಗ ಆಬ್ವಿಯಸ್ಲಿ ಸೆಲ್ ಮಾಡೇ ಮಾಡ್ತಾರೆ. ಈ ಸೆಲ್ ಮಾಡಿದ ತಕ್ಷಣ ಮಾರ್ಕೆಟಲ್ಲಿ ದೊಡ್ಡ ಲಾಂಗ್ ಅನ್ವೈಂಡಿಂಗ್ ಬರುತ್ತೆ. ಸೊ ಇದು ಓಪನ್ ಇಂಟ್ರೆಸ್ಟಲ್ಲಿ 4 ಥರ ಬಿಲ್ಡಪ್ ಸೈಕಲ್ಲು. ಸೊ ಈ 4 ಥರನೂ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಮೇಜರ್ ಪಾರ್ಟ್ ಬಂದು ಯಾವುದು? OI ಬಿಲ್ಡಪ್. ಸೊ ಈ OI ಬಿಲ್ಡಪ್ನ ತುಂಬ ಜನ ನಮ್ಮ ಇಂಡಿಯಾಲಿ ಏನಕ್ಕೆ ಯೂಸ್ ಮಾಡ್ತಾರೆ? ಅವರು ಅನಲೈಸ್ ಮಾಡೋದಕ್ಕೆ, ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಅನ್ನೋ ಇಂಡೆಕ್ಸ್ನ ಅನಲೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಈ OI ಬಿಲ್ಡಪ್ನ ಇಟ್ಕೊಂಡು ಅಥವಾ OI ಇಂಟ್ರೆಸ್ಟ್ನ, ಓಪನ್ ಇಂಟ್ರೆಸ್ಟ್ನ ಇಟ್ಕೊಂಡು ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೂಡ ಕಂಡುಹಿಡಿಬೋದು. ಸೊ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಹೆಂಗೆ ಕಂಡುಹಿಡಿಬೋದು? ಸೊ ನೋಡ್ರಿ, ಹೈಯೆಸ್ಟ್ ಪುಟ್ OI. ಸೊ ಹೈಯೆಸ್ಟ್ ಪುಟ್ OI ಎಲ್ಲಿರುತ್ತೆ ಅದು ನಮಗೆ ಮೇಜರ್ ಸಪೋರ್ಟ್ ಪಾಯಿಂಟಾಗಿ ಆ್ಯಕ್ಟ್ ಆಗುತ್ತೆ. ಸೊ ಆ ಸಪೋರ್ಟ್ ಪಾಯಿಂಟ್ನ ದಾಟ್ ಬರೋದು ತುಂಬ ಕಷ್ಟ ಇರುತ್ತೆ. ಸೊ ಏನಾಯಿತು, ಸೊ ಹೈಯೆಸ್ಟ್ ಪುಟ್ OI ಇರೋ ಕಡೆ ನಮಗೆ ಮೇಜರ್ ಸಪೋರ್ಟ್ ಲೆವೆಲ್, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ಇದು ನಮಗೆ ಹೈಯೆಸ್ಟ್ ಪುಟ್ OI ಈ ಪಾಯಿಂಟಲ್ಲಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಹೈಯೆಸ್ಟ್ ಪುಟ್ OI ಇದೆ 24,500 ಸೊ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಿದ್ರೂ ಇಲ್ಲಿಂದ ರಿವರ್ಸಲ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಇಲ್ಲಿಂದ ಕೆಳಗಡೆ ಬರೋ ಸಾಧ್ಯತೆಗಳು ಇರಲ್ಲ. ಯಾಕಂದರೆ ಇಲ್ಲಿ ಹೈಯೆಸ್ಟ್ ಪುಟ್ OI ಇರುತ್ತೆ. ಸೊ ಇಲ್ಲಿ ಕೂತಿರೋರು ಈ ಸ್ಟ್ರೈಕ್ ಪ್ರೈಸ್ನ ಬಿಟ್ಕೊಡ್ತಾ ಇಲ್ಲ. ಸೊ ಇದೇ ಅರ್ಥ. ಅದೇ ಥರ ಸೊ ಹೈಯೆಸ್ಟ್ ಕಾಲ್ OI ಅಂದರೆ ಏನು? ಸೊ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ಈ ಪಾಯಿಂಟು ನಮಗೆ ಒಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಯಾಕೆ ಅಂತ ಕೇಳಿದರೆ ಅಲ್ಲಿ ಸೆಲ್ಲರ್ಸ್ ಕೂತಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ 25,000, ನಮಗೆ ಒಂದು 25,000 ಒಂದು ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತಂದರೆ ಯಾಕೆ ಅಂತ ಕೇಳಿದರೆ ಅಲ್ಲಿ ಹೈಯೆಸ್ಟ್ ಕಾಲ್ OI ಬಿಲ್ಟ್ ಆಗಿರುತ್ತೆ. ಅಂದರೆ ಓಪನ್ ಕಾಂಟ್ರಾಕ್ಟ್ಗಳು ಜಾಸ್ತಿ ಇರುತ್ತೆ ಅಲ್ಲಿ. ಆ ಮೂಮೆಂಟಲ್ಲಿ ಏನಾಗುತ್ತೆ, ಮಾರ್ಕೆಟ್ ಅದು ಹತ್ರ ಹೋಗ್ತಾ ಇದ್ದಂಗೆ ವಾಪಸ್ ರಿವರ್ಸಲ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ, ಮಾರ್ಕೆಟು 24,800 ಹೋಗ್ತಾ ಇರುತ್ತೆ. ಸೊ 25,000 ತನಕ ಹೋಗುತ್ತೆ. ಆದರೆ ನಮಗೇನು ಗೊತ್ತು, 25,000 ಆಲ್ರೆಡಿ ನಮಗೆ ಗೊತ್ತಿರುತ್ತೆ ಏನು, ಕಾಲ್ OI ಜಾಸ್ತಿ ಇದೆ ಅಂತ. ಅದರ ಅರ್ಥ ಏನು, ಮಾರ್ಕೆಟ್ ಅದಕ್ಕಿಂತ ಮೇಲ್ಗಡೆ ಹೋಗೋ ಸಾಧ್ಯತೆಗಳು ಕಮ್ಮಿ ಇದೆ, ಅಲ್ಲಿಂದ ರಿವರ್ಸಲ್ ಬರೋ ಸಾಧ್ಯತೆಗಳಿದೆ. ಯಾಕೆ ಅಂತ ಕೇಳಿದ್ರೆ ಜನರು ಇಲ್ಲಿ ಕೂತಿದ್ದಾರೆ, ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಆ ಮೂಮೆಂಟಲ್ಲಿ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿಂದ ಒಂದು ದೊಡ್ಡ ಡೌನ್ಫಾಲ್ ಕೊಡುತ್ತೆ. ಸೊ ಇದನ್ನೇ ನಾವು ಓಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಕಾಲ್ OI ಅಂತ ಕರಿತೀವಿ. ಸೊ ಇಲ್ಲಿ ತನಕ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಇಲ್ಲಿ ನಾನು ನಿಮಗೆ ಹೈಯೆಸ್ಟ್ ಕಾಲ್ OI, ಹೈಯೆಸ್ಟ್ ಪುಟ್ OIನ ಹೆಂಗೆ ಹುಡುಕೋದು ಅಂತ NSE ಆಪ್ಷನ್ ಚೈನಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ಜಸ್ಟ್ ನಿಮ್ಮ ಬ್ರೌಸರ್ಗೆ ಹೋಗಿ ಒಂದ್ಸತಿ NSE ಆಪ್ಷನ್ ಚೈನ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಥರ ಒಂದು NSE ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ
ಕಂಪ್ಲೀಟ್ ಆಪ್ಷನ್ ಚೈನ್ ಡೀಟೇಲ್ಸ್ ನಿಮಗೆ ಕಾಣುತ್ತೆ. ಸೊ ನೋಡಿ, ಪ್ರತಿ ಒಂದು ಸ್ಟ್ರೈಕ್ ಪ್ರೈಸಲ್ಲೂ ಆಪ್ಷನ್ ಚೈನ್ ಕಾಣಿಸ್ತಾ ಇದೆ. ಇವಾಗ ಮಾರ್ಕೆಟ್ 25,000 ಮಾರ್ಕೆಟಿನ ATM 25,000. ನಿಮ್ಗೆ ಹೆಂಗೆ ಕಾಣುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ನೋಡಿ ತೋರಿಸ್ತಾ ಇದೆಯಾ, ನಿಫ್ಟಿ ಇಂಡೆಕ್ಸ್ 24,984. ಇದಕ್ಕೆ ನಮಗೆ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ ಬಂದು 25,000. ಅದಕ್ಕೆ ನಾವು ಏನು ಮಾಡ್ತೀವಿ, ಆ್ಯಟ್ ದ ಮನಿನ 25,000 ತೊಗೊಳೋಣ. ಸೊ ಇದಕ್ಕೆ ಇಂಪಾರ್ಟೆಂಟ್ ಆದ ಸಪೋರ್ಟ್ ಹಾಗೂ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ನ ಹೆಂಗೆ ಹುಡ್ಕೋದು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಲೆಫ್ಟ್ ಸೈಡಲ್ಲಿರೋದು ಯಾವತ್ತೂ ಅಷ್ಟೇ ಏನು, ಕಾಲು ಐ. ಸೊ ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಲೆಫ್ಟ್ ಸೈಡಲ್ಲಿರೋದು ಏನು, ಕಾಲು ಐ. ಸೊ ಇದು ಬಂದು ನಮ್ಮ ಕಾಲು ಐ, ನಮ್ಮ ರೈಟ್ ಸೈಡಲ್ಲಿ ಬಂದು ಇದು ನಮ್ಮ ಪುಟ್ಟು ಐ. ಸೊ ಯಾವತ್ತು ಕಾಲು ಐಯಲ್ಲಿ ನಮ್ಗೇನು ಗೊತ್ತಾಗುತ್ತೆ, ರೆಸಿಸ್ಟೆನ್ಸ್ ಗೊತ್ತಾಗುತ್ತೆ. ಅದೇ ಥರ ಪುಟ್ಟು ಐಯಲ್ಲಿ ನಮ್ಗೇನು ಗೊತ್ತಾಗುತ್ತೆ, ಸಪೋರ್ಟ್ ಗೊತ್ತಾಗುತ್ತೆ. ಸೊ ಈ ಪಾಯಿಂಟಲ್ಲಿ ನೋಡಿರಿ, 25,000 ನಮಗೆ 2,27,000 ಓಪನ್ ಕಾಂಟ್ರಾಕ್ಟ್ಗಳು ಮಾರ್ಕೆಟ್ನ ಕೆಳಗಡೆ ಬೀಳ್ಸೋಕ್ಕಿದೆ. ಅದೇ ಥರ ಈ ಕಡೆ 2,22,000 ಓಪನ್ ಕಾಂಟ್ರಾಕ್ಟ್ಗಳು ಮಾರ್ಕೆಟ್ನ ಮೇಲ್ಗಡೆ ಹೋಗ್ಸೋಕ್ಕಿದೆ. ಸೊ ಇದರ ಅರ್ಥ ಏನು, ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಎರಡು ಸೈಡು ಸೇಮ್ ಇದೆ, ಒಂದು 5,000 ಓಪನ್ ಕಾಂಟ್ರಾಕ್ಟ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಅದೇ ಥರ ಸಪೋರ್ಟ್ ಅಂತ ನೋಡಿದಾಗ ನೋಡಿ, ಈ ಪಾಯಿಂಟ್ ನಮಗೆ ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತಾ. ಹೆಂಗೆ ಅಂತ ಕೇಳಿದ್ರೆ 24,900 ಈ ಕಡೆ ನಮಗೆ ಬರೀ 69,000 ಓಪನ್ ಕಾಂಟ್ರಾಕ್ಟ್ಸ್ ಇದೆ. ಆದರೆ 24,900 ನಮ್ಗೆ ಈ ಕಡೆ ಪುಟ್ ಸೈಡಲ್ಲಿ ಎಷ್ಟು ಇದೆ, 1,50,000 ಇದೆ. ಆಲ್ಮೋಸ್ಟ್ ಡಬಲ್ ಇದೆ, ಡಬಲ್ಗಿಂತ ಜಾಸ್ತಿ ಓಪನ್ ಕಾಂಟ್ರಾಕ್ಟ್ಗಳಿಲ್ಲಿದೆ. ಅದೇ ಥರ 24,800 ನೋಡಿ, 1,28,000 ಓಪನ್ ಕಾಂಟ್ರಾಕ್ಟ್ ಇದೆ. ಆದರೆ ಈ ಕಡೆ ಇಲ್ಲಿ ಜಸ್ಟ್ 27,000 ಇದೆ. 27,000, 1,28,000 ಓಪನ್ ಕಾಂಟ್ರಾಕ್ಟ್ಗಳಿದೆ. ಅದೇ ಥರ ನೋಡ್ತಾ ಬಂದರೆ ನನಗೆ ಬಿಗ್ ನಂಬರ್ ಇಲ್ಲಿ ಕಾಣಿಸ್ತಾ ಇದೆ, 1,00,000 ಓಪನ್ ಕಾಂಟ್ರಾಕ್ಟ್. ಜಸ್ಟ್ ನೋಡಿ, 24,500 ನಮಗೆ ಕಾಲ್ ವೈ ಜಸ್ಟ್ 9,000 ಇದೆ. ಆದರೆ ಪುಟ್ ವೈ ನಮಗೆ 1,01,000 ಓಪನ್ ಕಾಂಟ್ರಾಕ್ಟ್ಗಳಿದೆ. ಇದರ ಅರ್ಥ ಏನು, ಮಾರ್ಕೆಟು ಈ ಪರ್ಟಿಕ್ಯುಲರ್ ಪಾಯಿಂಟಿಗೆ ಬಂದಾಗ ಒಂದು ಸಪೋರ್ಟಾಗಿ ಆ್ಯಕ್ಟ್ ಆಗುತ್ತೆ. ಸೊ ಸಪೋರ್ಟಾಗಿ ಆ್ಯಕ್ಟ್ ಆದರೆ ಏನಾಯಿತು, ಇವಾಗ ಮಾರ್ಕೆಟು 25,000 ಈ ಪಾಯಿಂಟಿಗೆ ಬಂತು ಅಂದರೆ 24,900 ಅಥವಾ 24,800 ಒಂದು ರಿವರ್ಸಲ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆ ಅಂತ ಕೇಳಿದ್ರೆ ಓಪನ್ ಕಾಂಟ್ರಾಕ್ಟ್ಗಳು ಹೈ ಇದೆ ಇಲ್ಲಿ. ಸೊ ಕಂಪ್ಯಾರಿಟಿವ್ಲಿ ಕಾಲ್ ಹೊಯ್ಗಿಂತ ಪುಟ್ ಹೊಯಲ್ಲಿ ಓಪನ್ ಕಾಂಟ್ರಾಕ್ಟ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಏನಾಯಿತು, ನಿಮ್ಗೆ ಏನು ಅರ್ಥ ಆಯಿತು, ಪುಟ್ ಹೊಯಲ್ಲಿ ಏನಾಗುತ್ತೆ, ಹೈಯೆಸ್ಟ್ ಪುಟ್ ಹೊಯಲ್ಲಿ ನಮಗೆ ಸಪೋರ್ಟ್ ಗೊತ್ತಾಗುತ್ತೆ. ಸೊ ಅದೇ ಥರ ಬನ್ನಿ, ಕಾಲ್ ಹೊಯಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ನಮಗೆ ರೆಸಿಸ್ಟೆನ್ಸ್ ಎಲ್ಲಿ ತನಕ ಇರುತ್ತೆ ಅಂತ ನೋಡೋಣ. ಸೊ ಈ ಸೈಡ್ ಕಾಲ್, ಈ ಸೈಡ್ ಪುಟ್, ಕರೆಕ್ಟ್ ಅಲ್ವಾ? ಸೊ ಇವಾಗ ನೋಡೋಣ ಬನ್ನಿ. ಸೊ ನೋಡಿ, 25,000 ನಾವು ಆವಾಗಲೇ ನೋಡ್ದಂಗೆ ಎರಡು ಕಡೆಯೂ ಸೈಡ್ ವೇಸ್ ಇತ್ತು, ಅಂದರೆ ಆಲ್ಮೋಸ್ಟ್ ಸೇಮ್ ಓಪನ್ ಕಾಂಟ್ರಾಕ್ಟ್ ಇದೆ. ಅದಕ್ಕೆ ಅದನ್ನು ಬಿಟ್ಬಿಡಿ. ಸೊ ಇವಾಗ ನೋಡಿ, ಅದೇ ಥರ ಇಲ್ಲಿ ನೋಡಿ, ನಮಗೆ ಬಿಗ್ಗೆಸ್ಟ್ ಓ ಎಲ್ಲಿ ಕಾಣಿಸ್ತಾ ಇದೆ, ಈ ಪಾಯಿಂಟಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ನೋಡಿ, 25,100 ನಮಗೆ 1,26,000 ಓಪನ್ ಕಾಂಟ್ರಾಕ್ಟ್ಗಳಿದೆ. ಆದರೆ ಅದೇ ಥರ ಈ ಕಡೆ ಸೈಡ್ ನೋಡ್ರಿ, ಜಸ್ಟ್ 45,000 ಇದೆ. ಇಂಟು 3 ಮಾಡಿದಾಗ ಇಲ್ಲಿ ಬರುತ್ತೆ, ಅಂದರೆ 45,000 ಇಂಟು 3 ಟೈಮ್ಸ್ ಮಾಡಿದಾಗ ಇಲ್ಲಿ ಅದಕ್ಕಿಂತ ಜಾಸ್ತಿ ಓಪನ್ ಕಾಂಟ್ರಾಕ್ಟ್ಗಳಿದೆ. ಅದೇ ಥರ 25,200 ನೋಡಿ, ಇಲ್ಲಿ ಆಲ್ಮೋಸ್ಟ್ 1,28,000 ಓಪನ್ ಕಾಂಟ್ರಾಕ್ಟ್ಗಳಿದೆ. ಆದರೆ ಅದೇ ಸೈಡ್ ನೋಡಿದಾಗ ಪುಟ್ ಸೈಡಲ್ಲಿ ಎಷ್ಟಿದೆ, ಜಸ್ಟ್ 21,900 ಹತ್ರ ಇದೆ. ಸೊ ಅದೇ ಥರ ಇದಕ್ಕಿಂತ ದೊಡ್ಡ ನಂಬರ್ ನಮ್ಗೆ ಎಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನೋಡಿ, 1,23,000 ಓಪನ್ ಕಾಂಟ್ರಾಕ್ಟ್ಗಳು ಕಾಣಿಸ್ತಾ ಇದೆಯಾ? ಎಷ್ಟನೇ ಸ್ಟ್ರೈಕ್ ಪ್ರೈಸಲ್ಲಿ, 24,500. ಸೊ ನೋಡಿ, ಇಲ್ಲೆಷ್ಟಿದೆ, ಸೊ ಆಲ್ಮೋಸ್ಟ್ 5,000 ಓಪನ್ ಕಾಂಟ್ರಾಕ್ಟ್ಸ್ ಇದೆ ಅಷ್ಟೇ. ಸೊ ಇದರ ಅರ್ಥ ಏನಾಯಿತು, ಇವಾಗ ನಮಗೆ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗಿ ಹೆಂಗೆ ವರ್ಕ್ ಆಗುತ್ತೆ ಮಾರ್ಕೆಟು, 25,100, 25,200, ಅದೇ ಥರ 25,500 ನಮಗೆ ಒಂದು ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಥರ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ಸಿಂಪಲ್ ಆಗಿ ನಾವು ಸಪೋರ್ಟ್ ನೋಡಿದ್ವಿ, ರೆಸಿಸ್ಟೆನ್ಸ್ ನೋಡಿದ್ವಿ. ನಮಗೆ ಸಪೋರ್ಟ್, ಮೇಜರ್ ಸಪೋರ್ಟ್ ಎಲ್ಲಿತ್ತು, 24,500 ಇತ್ತು. ಅದು ಬಿಟ್ಟರೆ 24,800, 24,900 ನಮಗೆ ಸಪೋರ್ಟ್ ಇತ್ತು. ಅದೇ ಥರ ರೆಸಿಸ್ಟೆನ್ಸ್ ನೋಡಿದಾಗ 25,100, 25,200, ಅದೇ ಥರ 25,500 ತನಕ ರೆಸಿಸ್ಟೆನ್ಸ್ ಇದೆ. ಸೊ ಈ ರೆಸಿಸ್ಟೆನ್ಸಲ್ಲಿ ಏನಾಗುತ್ತೆ ಮಾರ್ಕೆಟು, ಇವಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ.
ಈ ಪಾಯಿಂಟ್ 25,100 ಅಂತ ಅಂದ್ಕೊಂಡ್ರೆ, ಸಿನ್ಸ್ ಇಲ್ಲಿ ನಮ್ಗೆ ಏನಾಗುತ್ತೆ ಓಪನ್ ಕಾಂಟ್ರಾಕ್ಟ್ ಜಾಸ್ತಿ ಇದೆ, IOI ಇದೆ. ಸೊ ಇಲ್ಲಿಂದ ಏನಾಗುತ್ತೆ ಮಾರ್ಕೆಟ್ ಇಲ್ಲಿಂದ ಒಂದು ರಿವರ್ಸಲ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ರಿವರ್ಸಲ್ ಬಂದರೂ ಎಲ್ಲಿ ತನಕ ಬರುತ್ತೆ, ನಮಗೆ ಪ್ರೀವಿಯಸ್ ಸಪೋರ್ಟ್ ಎಲ್ಲಿತ್ತು 24,800. ಸೊ ಈ ರೇಂಜ್ ತನಕ ಬರ್ಬೋದು, ಇದ್ರ ಮಧ್ಯೆ ಆಟಾಡ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಸೈಡ್ ವೇಸ್ ಪಾತ್ನ ನಾವು ಮಾಡಿಕೊಂಡು ಯಾವ ಸ್ಟ್ರಾಟಜಿ ಮಾಡಿಕೊಂಡು ನಾವು ಪ್ರಾಫಿಟ್ ಮಾಡ್ಬೋದು ಅಂತ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನೀವೇ ತಿಳಿಸ್ಬೇಕು. ಸೊ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನನಗೆ ಈ ಥರ ಸೈಡ್ ವೇಸ್ ಇರಬೇಕಾದ್ರೆ ಓಪನ್ ಇಂಟ್ರೆಸ್ಟ್ನ ನೋಡಿಕೊಂಡು ಯಾವ ಸ್ಟ್ರಾಟಜಿನ ಬಳಸಿ ಪ್ರತಿ ವಾರ 1-1.5% ಮಾಡ್ಬೋದು ಅಂತ ಹೇಳಿ. ಸೊ ಇದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಯಾವ್ಯಾವ ಸ್ಟ್ರಾಟಜಿ ಹೇಳಿರ್ತೀರಾ ಆ ಸ್ಟ್ರಾಟಜಿನ ನಾನು ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೇ ಥರ ವಿಡಿಯೋಗೋಸ್ಕರ ನೀವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.